ನಾಡಿನೆಲ್ಲೆಡೆ ಕಳೆಗಟ್ಟಿದ ದೀಪಾವಳಿ ಹಬ್ಬದ ಸಂಭ್ರಮ. ಪಟಾಕಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಮೈಸೂರಿಗರು ಕೂಡ. ಒಂದೇ ಕಡೆ 19 ಮಳಿಗೆ ತೆರೆಯಲು ಪಾಲಿಕೆ ಅವಕಾಶ ಕೊಟ್ಟಿದೆ. ಕೇವಲ ಹಸಿರು ಪಟಾಕಿ ಮಾರಾಟಕ್ಕಷ್ಟೇ ಅನುಮತಿಯನ್ನ ಕೊಟ್ಟಿದೆ. ಇನ್ನು ಅವಘಡ ಸಂಭವಿಸದಂತೆ ಜಿಲ್ಲಾಡಳಿತದಿಂದ ಕ್ರಮವನ್ನು ಕೂಡ ವಹಿಸಲಾಗಿದೆ. ಈ ಬಾರಿ ವ್ಯಾಪಾರ ಪರವಾಗಿಲ್ಲ ಅಂತ ವರ್ತಕರು ಕೂಡ ಹೇಳ್ತಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ ಮನೆ ಮಾಡಿದ್ದು ಜನರು ಪಟಾಕಿ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಮೈಸೂರಿನಲ್ಲೂ ಕೂಡ ಜೆಕೆ ಮೈದಾನದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಒಂದೇ ಜಾಗದಲ್ಲಿ ಪಟಾಕಿ ಮಳಿಗೆಗಳನ್ನು ತೆರಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು. 19 ಮಳಿಗೆಗಳನ್ನು ಕೂಡ ಇಲ್ಲಿ ಪಟಾಕಿ ವರ್ತಕರು ತೆರೆದಿರ್ತಕ್ಕಂಥದ್ದು. ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪಟಾಕಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಸುಮಾರು 19 ಅಂಗಡಿ ಮಳಿಗೆಗಳು ಈ ಒಂದು ಜೆಕೆ ಮೈದಾನದಲ್ಲಿ ಪಟಾಕಿ ವರ್ತಕರು ತೆರೆದಿರ್ತಕ್ಕಂಥದ್ದು. ಕಳೆದ ಬಾರಿಗಿಂತ ಒಂದಷ್ಟು ಮಳಿಗೆಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವಂತಹದ್ದು. ಪ್ರಮುಖವಾಗಿ ಹೊಸೂರು ಮತ್ತು ತಮಿಳುನಾಡು ಭಾಗದಿಂದ ಹೆಚ್ಚಿನ ಪಟಾಕಿಗಳನ್ನು ಕೊಂಡು ಇಲ್ಲಿ ಮೈಸೂರಿನ ಸ್ಥಳೀಯ ವರ್ತಕರು ಇಲ್ಲಿ ತಂದು ಮಾರಾಟವನ್ನು ಮಾಡುವಂತಹದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿ ಪಟಾಕಿ ಖರೀದಿಯಲ್ಲಿ ತೊಡಗಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಮಳೆಯೂ ಕೂಡ ಆಗಿತ್ತು. ಸಾಕಷ್ಟು ಅಧ್ವಾನ ಕೂಡ ಈ ಒಂದು ಮೈದಾನದಲ್ಲಿ ಆಗಿತ್ತು. ಅವೆಲ್ಲವನ್ನ ಕೂಡ ಸರಿಪಡಿಸುವಂತ ನಿಟ್ಟಿನಲ್ಲಿ ಪಾಲಿಕೆ ಕೂಡ ಶ್ರಮ ವಹಿಸಿದ್ದು. ಇದೀಗ ಎಂದಿನಂತೆ ವ್ಯಾಪಾರ ವಹಿವಾಟನ್ನ ಪಟಾಕಿ ವರ್ತಕರು ನಡೆಸ್ತಾ ಇರ್ತಕ್ಕಂಥದ್ದು. ಜನರು ಕೂಡ ಒಂದು ಸಂಭ್ರಮದಿಂದಲೇ ಕೂಡ ಪಟಾಕಿ ಖರೀದಿಯಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸೇಫ್ಟಿ ಮೆಜರ್ಸ್ ಅನ್ನ ಕೂಡ ಪಾಲಿಕೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಅಗ್ನಿಶಾಮಕ ಇಲಾಖೆ ಕೂಡ ಸಾಕಷ್ಟು ಮೆಜಾರಿಟಿಗಳನ್ನ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಸ್ಥಳದಲ್ಲೇ ಒಂದು 2 ರಿಂದ 3 ಅಗ್ನಿಶಾಮಕ ವಾಹನಗಳನ್ನ ಕೂಡ ನಿಲ್ಲಿಸಿ ಅವರ ಒಂದು ಯಾವುದೇ ರೀತಿ ತೊಂದರೆ ಆಗದೇ ಇರುವಂತ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ನಾನು ಒಂದಷ್ಟು ವರ್ತಕರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಈ ವರ್ಷದ ಪಟಾಕಿ ಏನು ಬಿಸ್ನೆಸ್ ಹೇಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಸರ್ ನಮಸ್ತೆ. ಸರ್, ಈ ವರ್ಷ ಪಟಾಕಿ ಬಿಸ್ನೆಸ್ ಹೇಗಿದೆ ಸರ್? ಸರ್ ಅದೇ ಸ್ವಲ್ಪ ಮೊನ್ನೆ ಮಳೆ ಹೊಡೆದಿರೋದ್ರಿಂದ ಸ್ವಲ್ಪ ನೀರೆಲ್ಲ ನಿಂತಿತ್ತು. ಕಾರ್ಪೊರೇಷನ್ ಕಡೆಯಿಂದ ಸ್ವಲ್ಪ ಎಲ್ಲ ಸಹಾಯ ಮಾಡಿದ್ದಾರೆ. ಫೈರ್ ಬ್ರಿಗೇಡ್ ಅವರು ಎಲ್ಲ ಬಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ ಎಲ್ಲದಕ್ಕೂ. ಸೊ ಜನ ಸ್ಪಂದಿಸ್ತಾ ಇದ್ದಾರೆ, ಪರವಾಗಿಲ್ಲ. ಇನ್ನು ಮುಂದೆ ನೋಡಬೇಕು. ಇನ್ನು ಇವತ್ತು ಸೇರಿ 3 ದಿನ ಇನ್ನೂ ಇದೆ ಸರ್. ಈಗ ಎಲ್ಲ ಕಡೆ ಗ್ರೀನ್ ಪಟಾಕಿಗಳು, ಹಸಿರು ಪಟಾಕಿ ಆಗಿರ್ಬೋದು ಮತ್ತು ಪಟಾಕಿಯನ್ನು ತ್ಯಜಿಸಿ ಅನ್ನುವಂಥ ಒಂದು ಅವೇರ್ನೆಸ್ ಅನ್ನು ಕೂಡ ಜಾಸ್ತಿ ಆಗ್ತಿದೆ. ಇದರಿಂದ ನಿಮ್ಮ ಬಿಸ್ನೆಸ್ಗೆ ಏನಾದ್ರು ಹೊಡೆತ ಬೀಳ್ತಿದೆಯಾ? ಇಲ್ಲ, ಆ ಥರ ಏನಿಲ್ಲ. ಜನರು ಏನು ಅವರ ಹಬ್ಬ ಏನು ಮಾಡ್ಬೇಕು ಅವ್ರು ಮಾಡೇ ಮಾಡ್ತಾರೆ. ಅದರಿಂದ ಏನಿದಿಲ್ಲ, ನಮ್ಗೆ ಯಾವುದು ಹೊಡೆತ ಬಿದ್ದಿಲ್ಲ. ಬಟ್ ಹೌದು, ಒಳ್ಳೇದು ಹಸಿರು ಪಟಾಕಿ ಯೂಸ್ ಮಾಡಬೇಕು, ಅದು ಒಳ್ಳೇದೇನೆ. ಬಟ್ ನಮ್ಮ ಹತ್ರ ಇರೋದಿಲ್ಲ ಹಸಿರು ಪಟಾಕಿನ. ಯಾವುದೇ ಹಾನಿ ಆಗಲ್ಲ, ಯಾವುದೇ ಹೊಗೆಗಳೇನು ಜಾಸ್ತಿ ಬರಲ್ಲ. ಒಳ್ಳೆ ಪಟಾಕಿನೇ ಇದೆ. ಹಾಗಂತ ನಮ್ಮದು ಪ್ರಕೃತಿಗೆ ಏನು ಅಪಾಯ ಆಗದಿರೋಂಥ ಪಟಾಕಿಗಳನ್ನ ನಾವು ಮಾಡ್ತಾ ಇದ್ವಿ. ಜನಗಳು ಅವ್ರ ಹಬ್ಬ ಅವ್ರು ಮಾಡ್ತಾರೆ ಸರ್. ಅವರ ಪಟಾಕಿ ಬಂದು ತಗೋತಾರೆ. ನನ್ನ ಹೆಸರು ಅಜಯ್ ಅಂತ, ಪರಶುರಾಮ್ ಕ್ರ್ಯಾಕರ್ಸ್ ನನ್ನ ಸ್ಟಾಲ್ ನೇಮ್, ಮತ್ತು ಸ್ಟಾಲ್ ನಂಬರ್ 18. ಇದಿಷ್ಟು ವರ್ತಕರ ಮಾತಾಗಿರ್ತಕ್ಕಂಥ. ಸರ್ಕಾರದ ನಿಯಮದಂತೆ ನಾವು ಹಸಿರು ಪಟಾಕಿಗಳನ್ನು ಕೂಡ ಮಾರಾಟವನ್ನು ಮಾಡ್ತಾ ಇದ್ದೇವೆ. ಕೇವಲ ಹಸಿರು ಪಟಾಕಿಯನ್ನು ಮಾರಾಟ ಮಾಡ್ತಾ ಇದ್ದು ಈ ಜನರ ರೆಸ್ಪಾನ್ಸ್ ಕೂಡ ಗಣನೀಯವಾಗಿ ಏರಿಕೆಯನ್ನು ಆಗ್ತಿದೆ. ಮತ್ತು ಕಳೆದ ಬಾರಿ ಏನು ಪಾಲಿಕೆಯಿಂದ ನಮ್ಗೆ ಒಂದಷ್ಟು ತೊಂದರೆಗಳಾಗಿತ್ತು, ಅವೆಲ್ಲವೂ ಕೂಡ ಈ ಬಾರಿ ಸರಿಪಡಿಸ್ಕೊಳ್ಳಾಗಿರ್ತಕ್ಕಂಥದ್ದು ಅನ್ನುವಂಥ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ನಾನೊಂದಷ್ಟು ಗ್ರಾಹಕರನ್ನ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಎಲ್ಲಿಂದ ಬಂದಿದ್ದೀರಿ ಸರ್? ಮೈಸೂರಿಂದಾನೆ. ಪಟಾಕಿ ತಗೊಂಡ್ರ ಸರ್? ತಗೋತಾ ಇದೀವಿ. ಹಸಿರು ಪಟಾಕಿಗಳು ಎಲ್ಲವೂ ಕೂಡ ಹಸಿರು ಪಟಾಕಿಗಳಿದಾವೆ ಅಂತ? ಎಲ್ಲ ಹಸಿರು ಪಟಾಕಿ ತಗೋತಾರೆ. ಎಲ್ಲ ನಮ್ಗೆ ಗೊತ್ತಿರೋರೆ, ಪರಿಚಯ ಇದ್ದಾರೆ. ಎಲ್ಲ ಚೆನ್ನಾಗಿ ಒಳ್ಳೆ ಇನ್ನೂ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ. ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತೇವೆ, ಒಳ್ಳೆ ಪ್ರೈಸ್ ಇದೆ. ಖಂಡಿತ ಬಂದು ಅಲ್ಲಿ ಪರ್ಚೇಸ್ ಮಾಡೋದು ಏನು ತೊಂದರೆ. ನೀವೆಲ್ಲಿಂದ ಬಂದಿದ್ದೀರಿ ಸರ್? ಮೈಸೂರಿಂದ ಸರ್. ಮೈಸೂರು. ಪಟಾಕಿ ತಗೊಂಡ್ರ? ಹಾಂ, ತಗೊಂಡೆ ಸರ್. ತುಂಬ ಚೆನ್ನಾಗಿದೆ, ರೀಸನಬಲ್ ರೇಟ್ ಇದೆ ಸರ್, ಒಳ್ಳೆ ಪ್ರೈಸ್ ಇದೆ. ಸೊ ಗ್ರೀನ್ ಕ್ರ್ಯಾಕರ್ಸ್ಗೆ ಪ್ರಿಫರಬಲಿ ಮೋಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ರೈಟ್, ಗುಡ್ ಸರ್. ಕಳೆದ ಬಾರಿ ಮಳೆ ಸಾಕಷ್ಟು ಅಧ್ವಾನ ಆಗಿತ್ತು ಸರ್. ಈ ಸಲ ಚೆನ್ನಾಗಿ ವ್ಯವಸ್ಥೆ? ಈ ಸಲ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ವ್ಯವಸ್ಥೆ ಆಗಿದೆ ಸರ್. ಜನಗಳಿಗೆಲ್ಲ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ಆಗಿದೆ. ಸೊ ಪ್ರತಿಯೊಬ್ಬರು ಬಂದು ತಗೋಬೋದು ಸರ್. ರೀಸನಬಲ್ ಪ್ರೈಸ್ ಇದೆ ಸರ್. ಥ್ಯಾಂಕ್ ಯು. ಇಷ್ಟು ಗ್ರಾಹಕರ ಮಾತುಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸರ್ಕಾರದ ನಿಯಮ ಏನಿದೆ ಅದೇ ರೀತಿ ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ಹಸಿರು ಪಟಾಕಿಯನ್ನೇ ಮಾರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಖುಷಿಯಿಂದ ಕೊಂಡುಕೊಳ್ತಾ ಇದ್ದೇವೆ. ಪ್ರೈಸ್ ಕೂಡ ಈ ಬಾರಿ ಸಾಕಷ್ಟು ಡಿಸ್ಕೌಂಟ್ ಇದೆ ಅನ್ನುವಂಥ ಖುಷಿಯನ್ನು ಕೂಡ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸಂದೀಪ್ ಅಶೋಕ ನ್ಯೂಸ್, ಮೈಸೂರು.